ಏನು ಬಂಗಾರಿ ಆ ನಿಮ್ಮಪ್ಪ ಎಂತ ಯಾವಾಗಲೂ ಹೊಲ್ದಕ್ಕೆ ಹೋಗೋದೇ ಕೆಲಸ. ನಿನ್ನಂತೂ ಎತ್ಕೊಂಬರೇ ಇಲ್ಲ, ನಾನೊಬ್ಳೇ ಎತ್ಕೊಂಡಿರ್ಬೇಕು ಯಾವಾಗಲೂ. ನಿಮ್ಮ ಅಜ್ಜಿನೂ ಅಲ್ಲಿ ಇಲ್ಲಿ ಊರಾಗೆ ಅವ್ರ ಮನೆ ಇವ್ರ ಮನೆ ಅಂತೇಳಿ ಹೋಗ್ತಾ ಇರುತ್ತೆ. ಲಕ್ಷ್ಮಿ ಲಕ್ಷ್ಮಿ ಏನ್ ಮಾಡ್ತಾ ಇದ್ಯಾ? ಇನ್ನೇನ್ ಮಾಡೋಣ, ಇವ್ನು ಎದ್ದಿದ್ದ ಆಟ ಆಡಿಸ್ತಿದ್ದೆ. ಅಲ್ಲ ನೀವಂತೂ ಹೊಲ್ದಕ್ಕೆ ಹೋದಾರ ಜಲ್ದಿ ಬರಲ್ಲ, ಬಂದ್ರೂ ಮನೆಯಾಗ ಒಂಚಣ ಅವತ್ತಿರಲ್ಲ. ಒಂಚಣ ಅವತ್ತು ಎತ್ಕೊಂಬನ ಅಮ್ಮಂಗೆ ಇಲ್ಲ, ಯಾವಾಗಲೂ ನನಗೂ ಎತ್ಕೊಂಡು ಕೈ ಎಲ್ಲ ಬಿದ್ದೋಗ್ಯಾವಪ್ಪ. ನಿಮ್ಮ ಅಮ್ಮ ಏನು ಅದು ಯಾವಾಗಾನ ಒಂಚಣ ಅವತ್ತು ಎತ್ಕೊಂಬತ್ತೆ, ಅದೇ ಕೊಟ್ಟು ಅದೇ ಹೋಗುತ್ತೆ ಎಲ್ಗಾನ. ನನಗಂತೂ ಕೈಯೆಲ್ಲ ಬಿದ್ದೋಗ್ತವೆ ಹಂಗೇನು ಇವನ್ನ ಎತ್ಕೊಂಡು. ಅಯ್ಯೋ ಹೊಲ್ದಾಗ ಕೆಲಸ ಕಣೆ, ನೀರು ಇಕ್ಕದಿರುತ್ತೆ, ಗೊಬ್ಬರ ಇಕ್ಕದಿರುತ್ತೆ, ಏನಾನ ಕೆಲಸ ಇರ್ತವೆ, ಅದಕ್ಕೆ ಹೋಗ್ತೀವಮ್ಮ. ನಿನ್ಗಿನ್ನೇನು ಕೆಲಸ? ಮನೆಗಿರ್ತೀಯಲ್ಲ ಎತ್ಕೊಂಡು ಕೂತ್ಕ, ಅಥವಾ ನೀನೇನ ಕೆಲಸ ಮಾಡ್ತೀಯಾ ಹೊಲ್ದಕ್ಕೆ ಬಂದೇನ? ಏನಿಲ್ಲ ತಾನೆ, ಇವ್ನ ಎತ್ತನ್ನು ಕುಕ್ಕಂಬದಿ ತಾನೆ ನಿನ್ನ ಕೆಲಸ. ಏನ್ರಿ ಹಂಗಾರಿ? ಯಾವಾಗ್ಲೂ ಇವ್ನ ಎತ್ಕೊಂಡು ಕುಕ್ಕೊಂಬದೇ ಕೆಲಸ ಅಂತ ಹೇಳ್ತಾ ಇದ್ದೀರಾ? ಮನೆಯಾಗೇನೆ ಕಸ ಗುಡ್ಸೋದು, ಮುಸರೆ ತೊಳೆಯೋದು, ಅಡ್ಗೆ ಪಡ್ಗೆ ಮಾಡೋದು ಎಲ್ಲ ಇನ್ಯಾರು ಮಾಡ್ತಾರೆ? ನಾನೇ ತಾನೇ ಮಾಡೋದು. ನಿಮ್ಮ ಅಮ್ಮ ಅಂತೂ ಮಾಡಲ್ಲ, ಅಡ್ಗೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿರುತ್ತೆ ಅಷ್ಟೇನೆ. ಆಮೇಲೆ ಉಂಡಿದ್ದು ಅದೇ ಹೋಗ್ಬಿಡುತ್ತೆ, ಸಾಯಂಕಾಲ ತಕ್ಕ ಅದು ಎಲ್ಲಿಗೆ ಹೋಗುತ್ತೋ ಏನೋ. ಹೊಲ್ದಕ್ಕೆ ಹೋಗಿ ಬರ್ತೀನಿ ಅಂತ ಹೋಗುತ್ತೆ, ಹೊಲ್ದಕ್ಕೆ ಹೋಗಿ ಅದೇನು ಮಾಡುತ್ತೋ ಏನು ಕತ್ತೆ ಗೊತ್ತಿಲ್ಲ. ಎಮ್ಮೆ ಐತಲ್ಲೇ, ಆ ಎಮ್ಮೆನ ಒಂದು ಸ್ವಲ್ಪ ಅಡ್ಡಾಡಿಸ್ಕೊಂಬರ್ತೀನಿ ಅಂತೇಳಿ ಹೊಡ್ಕೊಂಡು ಹೋಗೈತೆ ಅಮ್ಮಯ್ಯ. ಅದು ಫುಲ್ ತರೋದು, ಕಟ್ಟಾಕೋದು, ಬಿಡೋದು ಇರುತ್ತಲ್ಲ ಕೆಲಸ. ನೀನಂತೂ ನಾವೇನು ಸುಮ್ಮನೆ ಕುಕ್ಕಾಡಿರ್ತೀವೇನೋ ಮಂಗಾಡ್ತೀಯ ಮಂಗೇನು ಅಲ್ಲ. ಅವ್ನು ನೋಡ್ಕೊ, ಅವ್ನು ಎತ್ಕೊಂಡು ಕುಕ್ಕಮಕ್ಕಾಗಲ್ಲ ನಿನ್ಗೆ. ಅವನಿಗೇನು ಏನೋ ಒಂದು 50 kg ಭಾರ ಇದ್ದಾನೆ, ಎತ್ಕೊಂಡು ಕುಕ್ಕಮಕ್ಕ ಹಿಂಗೆ ಮಾತಾಡ್ತೀಯ ಹಂಗೇನಿ? ಅಲ್ಲ ಎತ್ಕೊಂಡು ಕುಕ್ಕಮ್ಮಕ್ಕಿನ್ನೇನು ಅಂತ ಹೇಳ್ತೀರಾ? ಎದ್ದಾಗಿದ್ದ ಬೈಗಾಗ ತಕನ ಇವನ್ನ ಎತ್ಕೊಂಡು ಕುಕ್ಕ ಗೊತ್ತಾಗುತ್ತೆ. ಕೆಲಸ ಬೇಕಂದ್ರೆ ಮಾಡ್ಕೊಂಡ್ ಬರ್ಬೋದು, ಏನಾನ ಒಂದು ಕೆಲಸನ ಮೈ ಬಗ್ಸಿ. ಆದ್ರೆ ಸಣ್ಣ ಹುಡುಗರು ಹಿಡ್ಕೊಂಡು ಮನೆಯಾಗ ಕುಕ್ಕೊಂಡಿರೋದು ಕೆಲಸ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತಾನೆ ನಿಮ್ಗೇನು ಗೊತ್ತು? ಹೇಳ್ತೀರಾ ನೀವೇನು? ಅವನೇನು 50 kg ಭಾರ ಇದ್ದಾನೆ ಅಂತಾನೆ. ಅಲ್ಲ 8 kg 7 kg 8 kgನೇ ಇರ್ಬೋದು, ಆದ್ರೆ ಎತ್ಕೊಂಡು ಕುಕ್ಕಂಬೋದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಇನ್ನ ಕುಕ್ಕಮಲ್ಲ, ಏನೂ ಇಲ್ಲ. ಬೇಕಾಡಂಗಾದ್ರೆ ಏನೋ ನೆಲದ ಮೇಲೆ ಕುಂಡ್ರಿಸಿ ಯಾತನ ಮಾಡ್ಕೋಬೋದು, ಬೇಕಾಡಂಗಿಲ್ಲ ಏನೂ ಇಲ್ಲ. ಇನ್ನೇನು ಇನ್ನೇನು ಹೇಳ್ತೀಯ? ಮಂತಕ್ಕನ ಬಂದನು ಒಂಚಣ ಅವತ್ತು ಎತ್ಕೊಳ್ಳೋಣ ಹೋಗಲ್ಲ ಅತ್ಲಾಗೆಲ್ಲ. ನಾನು ಎತ್ಕೊಂಡು ಹೋಗೋ ಅಂತಂದ್ರೆ ಎಲ್ಲಿಗೆ ಎತ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಿ. ತಗ ನನಗೂ ಕೈಯೆಲ್ಲ ಬಿದ್ದೋಗ್ಯವಿ. ಅವತ್ತೆ ಎಮ್ಮೆ ಹೊಡ್ಕೊಂಡು ಹೋಗುತ್ತೋ, ಮಧ್ಯಾಹ್ನಕ್ಕೆ ಹೊಡ್ಕೊಂಬಂದು ಕಟ್ಟಾಕುತ್ತೆ. ಕಟ್ಟಾಕಿದ್ದು ಬಂದ್ ಮಂತ ಉಂಡು ಹೋಗ್ಬಿಡುತ್ತೆ. ಒಂಚಣ ಅವತ್ತು ತಗೊಳತ್ತೆ ಎತ್ಕೆ ಅಂತಂದ್ರೂ ಎತ್ಕೆಮಲ್ಲ. ಇಲ್ಲೇ ಬತ್ತೀನಿ ನೀರೇ, ಇಲ್ಲೇ ಹೋಗ್ಬತ್ತೀನಿ ಅಂತ ಹೋಗಿದ್ದು ಬೈಗಾಗ ತಕ ಬರಲ್ಲ. ಇವನೇನು ಮನೆ ಮನಗ್ಸಿರೆ 1 ಗಂಟೆ ಮನಿಕೆ ಅಂತಾನೆ ಅಷ್ಟೇನೆ. ಇವಾಗ ಜಾಸ್ತಿ ಹೊತ್ತು ಮನಿಕೆ ಮದು ಇಲ್ಲ. ಅವತ್ತೆ ಈಗ ದೊಡ್ಡನಾಗಿವನೇ, ನಾನು ಏನು ಮಾಡಲ್ಲ ಅಂತ ಹೇಳಿ ಆ ಎಮ್ಮೆ ಒಂದೀಟು ಅಡ್ಡಾಡಿಸ್ಕೊಂಬಂದು ಅದು ಕುಲ್ ಹಾಕೋದು ಅಷ್ಟೇನೆ. ಇನ್ನೇನು ಮಾಡಲ್ಲ. ಮನೆಯಾಗಂತೂ ಮುಸ್ರೆ ಕಸ ಅಡುಗೆ ಎಲ್ಲ ನಾನೇ ಮಾಡಬೇಕು ಇವ್ನ ಹಿಡ್ಕೊಂಡು. ಅಯ್ಯೋ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2-3 ತಿಂಗಳು ದೊಡ್ಡನಾದ್ರೆ ಅವನೇ ದೇಕಾಡಂಗಾದ್ರೆ ಅವಾಗ ಅವನ್ನ ಬಿಟ್ಟರೆ ಸುಮ್ಮನೆ ದೇಕಾಡ್ಕೊಂಡು ಆಟ ಆಡ್ತಾನೆ. ಯಾತನ ಚೊಂಬು ತಟ್ಟೆ ಅವನ್ನೆಲ್ಲ ಕೊಟ್ಟರೆ ಹಿಡ್ಕೊಂಡು ಆಟ ಆಡ್ತಾನೆ. ನೀನು ಅವಾಗ ಏನಾನ ಕೆಲಸ ಮಾಡ್ಕೋಬೋದು ಬಿಡು. ಅದಕ್ಕೆ ಯಾಕೆ ಹಂಗಾಡ್ತೀವಿ? ಇನ್ನೇನು ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ತಿಂಗಳು ದೊಡ್ಡನಾಗ್ತಾನೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಸಣ್ಣ ಹುಡುಗನ ಎತ್ಕೊಂಬ್ಲೇಬೇಕು. ನೀನು ಎತ್ಕೊಂಬ ಇನ್ಯಾರು ಎತ್ಕೊಂತಾರೆ? ತಾಯಿ ಆದಳೆ ಎತ್ಕೋಬೇಕು. ನನಗೂ ಗೊತ್ತೈತಿ, ನನ್ನ ಮಗನ ನಾನೇ ಬೆಳೆಸ್ಬೇಕು, ನಾನೇ ಎತ್ಕೊಂಡಿರ್ಬೇಕು ಅಂತಾನೆ. ನಮಗೂ ಒಂದು ಸ್ವಲ್ಪ ಹೊತ್ತು ಕುಕ್ಕಬೇಕು, ಯಾರ ತಗಾರ ಮಾತಾಡಬೇಕು ಅಂತ ಅನ್ಸಲ್ವಾ? ಯಾವಾಗಲೂ ಎತ್ಕೊಂಡೆ ಕುಕ್ಕೊಂಡಿರ್ಬೇಕು ಅಂದರೆ ರಾತ್ರಿ ಹೊತ್ತು ಮಗಳು ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಎದ್ದತ್ನ ಮನಿಕೆಮನ ಅಂತಂದರೆ ಇವನು ನೀರು ಇಕ್ಸಿ ಮನಗಿಸಿ ನಾನು ಉಂಡು ತಿಂದು ನಾನೊಂದು ಸಣ್ಣ ಹೊತ್ತು ಉಳ್ಕೆಮನ ಅಂತ ತಲೆ ಇಕ್ತೀನಿ. ಆಟತಿಗಾಲ ಎದ್ದು ಬಿಡ್ತಾನೆ. ಏನು ಮಾಡೋಣ ಹೇಳು? ನಮಗೂ ಒಂದು ಸ್ವಲ್ಪ ಹೊತ್ತೆಲ್ಲ ಕುಕ್ಕಬೇಕು ಅಂತ ಅನ್ಸುತ್ತಪ್ಪ. ನೀವೊಂದು ಸಣ್ಣ ಹೊತ್ತು ಎತ್ಕೊಂಡು ಹೋಗ್ರಿ ಅಂತಂದ್ರೆ ಎತ್ಕೊಂಬದೇ ಇಲ್ಲ. ಎತ್ಕೊಂತೀವಿ ಒಂದು ಸಣ್ಣ ಹೊತ್ತು ಮುದ್ದಾಡ್ತೀಯ, ಅದೇ ಕೊಡ್ತೀವಿ. ನಾನು ವಾಲ್ತಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತಾನೆ. ಏನಿಲ್ಲ ಸ್ಮಕ, ನಿಂದು ನಿನ್ ಗಂಡಂದು ಏನೋ ಜಗಳ? ಯಾಕೆ ಹಂಗ್ ಬೈತಾ ಇದೀಯ? ಅಣ್ಣಯ್ಯನ ಏನ್ ಮಾಡುತ್ತೆ? ಏನು ಇಲ್ಲ ಕಣೆ ಭಾಗ್ಯಮ್ಮ. ಈ ಅಪ್ಪ ಅವ್ನು ಸಣ್ಣ ಹೊತ್ತು ಎತ್ಕೊಂಬಲ್ಲ, ನಮ್ಮ ಅತ್ತೇನು ಎತ್ಕೊಂಬಲ್ಲ. ಎತ್ಕೆ ಅಂತಂದ್ರೆ ಅದೇ ಹೋಗುತ್ತೆ, ಎಮ್ಮೆ ಹೊಡ್ಕೊಂಡು ಹೋಗುತ್ತೆ. ಮೇಸ್ಕೊಂಬಲ್ಲಿ ಮೇಸ್ಕೊಂಡ್ ಬಂದ್ಮೇಲೆ ಆದ್ರೂ ಸಣ್ಣ ಹೊತ್ತು ಎತ್ಕೊಂಡಿರ್ಬೇಕಾ? ನಮಗೂ ಎತ್ಕೊಂಡು ಸಾಕಾಗಿರುತ್ತಮ್ಮ. ರಾತ್ರಿ ಎಲ್ಲ ಎತ್ಕೊಂಡಿರ್ತೀವಿ, ರಾತ್ರಿ ಎಲ್ಲ ಮಗಳಾಗ ಹಾಲು ಕುಡಿತಿರ್ತಾನೆ. ಎದ್ದಾಗ್ಲೂ ಎತ್ಕೊಂಡಿರ್ತೀವಿ. ಯಾವಾಗಲೂ ನಾವೇ ಎತ್ಕೊಂಡ್ರೆ ನಮಗೂ ಕೈ ನೋವು ಬರಲ್ವೇನೆ? ನಾವೊಂದು ಚೆನ್ನಾವತ್ತೆಲ್ಲ ಕುಕ್ಕಮ್ಮನ ಬೇಜಾರ್ಕಿ ಅಂತಂದ್ರೆ ಇವನ್ನ ಎತ್ಕೊಂಡಿರ್ಬೇಕು. ಹೇಳ್ತಾನೆ ಯಾರ ಮಂತಕ್ಕನ ಕರ್ಕೊಂಡು ಹೋದ್ರಿ. ಅದಕ್ಕೆ ಎತ್ಕೊಂಬಲ್ಲ, ಏನೂ ಇಲ್ಲ, ಸುಮ್ಮನೆ ನೀನು ಅತ್ಲಾಗ ಹೋಗ್ತೀಯಾ ಅಂತ ಹೇಳಿ ಬೈತಿದ್ದೆ. ಅವ್ನು ಎತ್ಕೊಂಡು ಕುಕ್ಕಮ್ಮದು ಇನ್ನೇನು ಬಾರನೇ ನಿನ್ಗೆ, ಅವನೇನು 50 kg ಇದ್ದಾನೆ ಅಂತಾನೆ ಹೇಳ್ತೈತೆ ನೋಡಿ ಯಪ್ಪ. ಅಲ್ಲ ನಮ್ಮ ಕಷ್ಟ ನಮಗೆ ಗೊತ್ತು, ಯಪ್ಪಗೇನು ಗೊತ್ತು? ಹೊಲ್ತಕ್ಕೆ ಹೋಗಿ ಯಾವ್ದಾನ ಒಂದು ಕೆಲಸ ಮಾಡ್ಕೊಂಡು ಬರ್ತಾರೆ. ಏನು ಮಾಡೋಕ್ಕಾಗುತ್ತಿಲ್ಲ ಸ್ಮಕ್ಕ, ಹೆಣ್ಣು ಆದ್ಮೇಲೆ ಇವನ್ನೆಲ್ಲ ಅನುಭವಿಸ್ಲೇಬೇಕು. ಹೆರಿಗೆ ಆದ್ಮೇಲೆ ಹುಡುಗರು ಒಂದಿಟ್ಟು ದೊಡ್ಡವಾಗತಕ್ಕನ ಏನು ಮಾಡೋಕ್ಕಾಗಲ್ಲ, ಕಷ್ಟ ಎತ್ಕೊಂಡಿರ್ಲೇಬೇಕು. ಅದೇ ಪ್ರಾಣಿಗಳು ನೋಡು, ಹುಟ್ಟಿದೇಡ್ಕೆ ನಡೀತವೆ, ಮನುಷ್ಯ ಯಾಕೆ ನಡೆಯಲ್ಲ ಮಂಗಾಗುತ್ತಲ್ವಿ? ಸಣ್ಣ ಮಕ್ಕಳು ಹುಟ್ಟಿದಂಗೆ ನಡಿಯಂಗಾದ್ರೆ ನಮ್ಗೆ ತೊಂದರೆನೇ ಇರಲ್ಲ. ಈ ಎಮ್ಮೆ ದನ ಕುರಿ ಮೇಕೆ
ಆಮೇಲೆ ಈ ಎಲ್ಲ ಜಿಂಕೆಗಳು ಎಲ್ಲನ ಅವು ಹುಟ್ಟಿದಂಗೆ ಸಣ್ಣ ಮರಿಗಳು ಅಲ್ಲನೆ ಒಂದು ಅರ್ಧ ಗಂಟೆ ಒಂದು 5-10 ನಿಮಿಷ ಕಾಲನೆ ಎದ್ದು ನಿಂತ್ಕೊಂತವೆ. ಅಲ್ಲಿ 1 ಗಂಟೆ 2 ಗಂಟೆ ಬಿಟ್ಟು ಅಲ್ಲನೆ ಗಾನವಾದಂಗೆ ನೆಕ್ಕೊಂಡು ಓಡಾಡ್ತವೆ. ಮನುಷ್ಯ ಯಾಕೆ ಓಡಾಡಲ್ಲ ಅಂತಾನ. ಮನುಷ್ಯರು ಓಡಾಡ್ಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ 1 ವರ್ಷ 1.5 ವರ್ಷ ಬೇಕಮ್ಮ ಓಡಾಡಂಗೆ ಆಗಕ್ಕೆ. ದೇವ್ರ ಸೃಷ್ಟಿ ನೋಡು ಹೆಂಗೈತಲ್ವಿ. ಪ್ರಾಣಿಗಳೇನಾದ್ರೂ ಓಡಾಡ್ದಂಗೆ ಹಿಂಗೆ ಮನುಷ್ಯಂಗೆ ಮಂಗೆ ಮನಗಿಸಿದ್ದಾಗೆ ಮನಿಕೆ ಮಂಗಿದ್ದಿದ್ರೆ ಅವನ್ನ ಯಾವ ನೋಡ್ಕೊಂಬರು, ಯಾರು ಎತ್ಕೊಂಡು ಹಾಲು ಕುಡ್ಸರು ಅಲ್ವಿ. ಕಣೆ, ಅದಕ್ಕೆ ಮತ್ತೀಗ ದೇವ್ರ ಸೃಷ್ಟಿ ವಿಚಿತ್ರ ಅಂತ ಹೇಳೋದು. ಯಾವುದನ್ನು ಯೋಚನೆ ಮಾಡದಲ್ಲೇ ದೇವ್ರು ಯಾವುದು ಕೊಟ್ಟಿರಲ್ಲ ಕಣೆ. ಈ ಬೆಕ್ಕುಗಳು ನಾಯಿಗಳು ಅವನು ಓಡಾಡ್ತವೆ, ಆದ್ರೆ ಜಲ್ದಿ ಓಡಾಡಲ್ಲ. 1 ವಾರ ಬೇಕು ಅವು ಕಂಡುಬಿಟ್ಟು ಓಡಾಡಂಗೆ ಆಗಕ್ಕೆ. ಆದ್ರೆ ಮನುಷ್ಯರು ಮಾತ್ರ ಒಂದು ಕುಕ್ಕಮ್ಮಂಗೆ ಆಗಕ್ಕೇನೆ 7-8 ತಿಂಗಳು ಬೇಕು. ಹೆರಿಗೆ ಆಗಿ 7 ತಿಂಗಳು 8 ತಿಂಗಳು ಕುಕ್ಕಮ್ಮದ ಹುಡುಗರು. ಅಲ್ಲೇ ತಕ್ಕ ಕುಕ್ಕಮ್ಮದೇ ಇಲ್ಲ, ಎಲ್ಲ ಹಾಕ್ತಿರೋ ಅಲ್ಲೇ ಇರ್ತವೆ. ಹಿಂಗೆ ಮಗಳಾಗೋದು ಇಲ್ಲ. 7-8 ತಿಂಗಳು ಆಗತಕ್ಕನ. ಏನ್ರಮ್ಮ ಏನ್ ಹಂಗೆ ಮಾತಾಡ್ತಾ ಇದ್ದೀರಾ ಲಸ್ಮಕ್ಕ ಭಾಗ್ಯಮ್ಮ? ಏನಿಲ್ಲ ಕಣ್ಗುಂಡಜ್ಜಿ, ಮನುಷ್ಯರು ಜಲ್ದು ಕುಕ್ಕಮಲ್ಲ ನಿಂತ್ಕಮಲ್ಲ, ಪ್ರಾಣಿಗಳೆಲ್ಲನ ಹುಟ್ಟಿದಂಗೆ ಓಡಾಡ್ತವೆ. ಇದು ಯಾಕೆ ಹಿಂಗೆ ಅಂತಾನ ಮಾತಾಡ್ತಿದ್ವಿ. ಯಾಕಂದ್ರೆ ಮನುಷ್ಯರಿಗೆ ಬುದ್ಧಿ ಕೊಟ್ಟವನೇ ದೇವ್ರು. ಅವನಿಗೆ ಗೊತ್ತೈತಿ ಮಗು ಎದ್ದಾಳಲ್ಲ ಕುಕ್ಕಮಲ್ಲ ಎತ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಹಾಲು ಕುಡಿಸ್ಬೇಕು, ಊಟ ತಿನ್ನಿಸ್ಬೇಕು ಅಂತಾನ ಮನುಷ್ಯರಿಗೆ ಗೊತ್ತಾಗುತ್ತೆ. ಆದರೆ ಪ್ರಾಣಿಗಳಿಗೆ ಗೊತ್ತಾಗಲ್ವಲ್ಲ. ಅದಕ್ಕೇನೆ ದೇವ್ರು ಹಂಗೆ ಸೃಷ್ಟಿ ಮಾಡಿರೋದು. ಪ್ರಾಣಿಗಳನ್ನೆಲ್ಲ ಹುಟ್ಟಿದಂಗೆ ಓಡಾಡಂಗೆ ಮಾಡವನೆ. ಅವೆಡ್ಕವೇನೆ ಹಾಲು ಕುಡಿತಾವೆ, ಅವೆಡ್ಕವೇನೆ ಓಡಾಡ್ತವೆ ಅತ್ಲಾಗಿತ್ಲಾಗಿ. ಆದರೆ ಮನುಷ್ಯರು ಮಾತ್ರ ಓಡಾಡಲ್ಲ. ಯಾಕೆಂದರೆ ಬುದ್ಧಿವಂತ ಮನುಷ್ಯ, ಬುದ್ಧಿ ಇರೋನು, ಅವನಿಗೆ ಗೊತ್ತೈತಿ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಅಂಬದು ಗೊತ್ತಾಗುತ್ತೆ ಅಂತಾನೆ ಮತ್ತೀಗ ಹಿಂಗೆ ಸೃಷ್ಟಿ ಮಾಡಿರೋದು ಈ ದೇವ್ರು. ಕಣ್ಗುಂಡಜ್ಜಿ, ಅದು ಅಲ್ದೇನೆ ಮನುಷ್ಯರಿಗೆ 2 ಕೈ ಬೇರೆ ಕೊಟ್ಟವನಿ. ಪ್ರಾಣಿಗಳಿಗೆ 4 ಕಾಲೇನೆ. ಅವು ಮಗುನ ಎತ್ಕೊಂಬಕ್ಕಾಗುತ್ತಾ, ಹಾಲು ಕುಡ್ಸಕ್ಕಾಗುತ್ತಾ, ಎತ್ಕೊಂಡೆಲ್ಲನ ಕರ್ಕೊಂಡು ಹೋಗಕ್ಕಾಗುತ್ತಾ? ಅದೆಲ್ಲ ಯೋಚನೆ ಮಾಡಿನಿ ಮತ್ತೀಗ ದೇವರು ಹಿಂಗೆಲ್ಲ ಸೃಷ್ಟಿ ಮಾಡಿರೋದು. ಯಾರ್ಯಾರು ಹೆಂಗಿರ್ಬೇಕು, ಯಾವ ಪ್ರಾಣಿಗಳು ಯಾವ ಪಕ್ಷಿಗಳು ಹೆಂಗೆ ಹುಟ್ಟಬೇಕು, ಮನುಷ್ಯ ಹೆಂಗಿರ್ಬೇಕು, ಎಷ್ಟು ತಿಂಗಳಾದ್ಮೇಲೆ ಓಡಾಡಬೇಕು, ಎಷ್ಟು ತಿಂಗಳಾದ್ಮೇಲೆ ಕುಕ್ಕಬೇಕು ಅಂತಾನ ಎಲ್ಲ ಯೋಚನೆ ಮಾಡಿನಿ ಕೊಟ್ಟಿರ್ತಾನೆ. ನಮ್ಮ ದೇವ್ರ ಸೃಷ್ಟಿನೇ ಹಂಗೆ. ಏನಿಲ್ಲ ಸ್ಮಕ್ಕ, ಈಗ ಎಷ್ಟು ತಿಂಗಳು ನಿನ್ನ ಮಗನಿಗೆ? ಈಗ 8 ತಿಂಗಳು ಕಣ್ಗುಂಡಜ್ಜಿ. ಇನ್ನೇನು ಇನ್ನೊಂದು ವಾರ ಹೋದ್ರೆ 9 ತಿಂಗಳಕ್ಕೆ ಬೀಳುತ್ತೆ. 9 ತಿಂಗಳಕ್ಕೆ ಬೀಳುತ್ತೆ ಏನಂಗಾರೆ? ಹಂಗ ನಾಮಕರಣ ಇಕ್ಕೇಳ್ರಪ್ಪ. 9 ತಿಂಗಳಕ್ಕೆ ಬೀಳ್ತಿದ್ದಂಗೆನೆ ಸೀನಪ್ಪ ಜೋರಾಗಿ ಮಾಡಬೇಕು ನಾಮಕರಣನ. ಮಗ ಹುಟ್ಟೇವನಿ ಸ್ಯಾನೆ ವರ್ಷಕ್ಕೆ, ಜೋರಾಗಿ ಮಾಡಬೇಕು ಹಂಗ. ಹೇಳ್ಗುಂಡಜ್ಜಿ, ಊರವ್ರನ್ನೆಲ್ಲರನ್ನೂ ಕರೆದು ಒಬ್ಬಟ್ಟು ಊಟನೇ ಹಾಕ್ಸಾನೆ ಹೇಳು. ಅದಕ್ಕೇನು ಅಲ್ಲ, ಇದಕ್ಕಿನ್ನ ಸಂತೋಷ ಇನ್ಯಾವುದೈತಿ ಹೇಳು ನಮಗೆ? ಅಲ್ಲ, ಎಷ್ಟೇ ಸಂಪಾದನೆ ಮಾಡಿ ಏನೇ ಕೂಡಿಟ್ರು ಮಕ್ಕಳಿಲ್ಲ ಅಂತಂದ್ರೆ ಆ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂತದ್ರಾಗೆ ದೇವರು ನಮಗೆ ಮಗನ್ ಕೊಟ್ಟವ್ರೆ. ಮಾಡ್ದಂಗಿರ್ತೀನ? ಮಾಡೇ ಮಾಡ್ತೀನಿ ಹೇಳು. ಅದೇನೋ ನಿಜ ಕಣಪ್ಪ, ಮಕ್ಕಳಿಲ್ಲದ ಮನೆ ಚಂದ ಅಲ್ಲ, ಹೂವು ಇಲ್ಲದ ತೋಟ ಚಂದ ಅಲ್ಲ ಅಂತ ಹೇಳ್ತಾರೆ. ಒಂದು ಮನೆ ಅಂದಮೇಲೆ ಒಂದು ಮಗು ಇದ್ದೇನೆ ಆ ಮನೆಗೆ ಒಂಥರ ಏನೋ ಕಳೆ. ಮಕ್ಕಳಿಲ್ಲ ಅಂತಂದ್ರೆ ಆ ಮನೆ ಒಂಥರ ಏನೋ ಬಿಕೋ ಅನ್ಸುತ್ತೆ. ರಣ ರಣ ಅಂತೈತಿ. ಅದಕ್ಕೆ ಅಲ್ವೇ ದೊಡ್ಡವ್ರು ಹೇಳಿರೋದು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತಾನ. ಅದ್ರಾಗೆ ಮನೆ ತುಂಬ ಇಲ್ದಿದ್ರೆ ಹೊಟ್ಟೆ ಹೊತ್ತು 1-2 ಆದ್ರೂ ಇರಲೇಬೇಕಪ್ಪ. ಕಣ್ಗುಂಡಜ್ಜಿ, ಭಾಗ್ಯಮ್ಮ ಯಾಕ ಸಪ್ಪಗಾದ್ಲು? ಯಾಕೆ ಭಾಗ್ಯಮ್ಮ? ಅವಳಿಗೆ ಆಗಿಲ್ವಲ್ಲ ಅದಕ್ಕೆ. ಬಿಡೆ ಭಾಗ್ಯಮ್ಮ, ನಿನ್ಗೂ ಆ ದೇವ್ರು ಕೊಟ್ಟೆ ಕೊಡ್ತಾ, ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ಗೂ ಹಾಗೆ ಆಗ್ತವೆ. ಏನೋ ಕಣ್ಗುಂಡಜ್ಜಿ, ಯಾವಾಗ ಆಗ್ತಾವೋ ಏನೋ. ನಮ್ಮ ಅತ್ತೆ ಅಂತೂ ದಿನ ಹಂಗಸ್ತಿರ್ತಾಳೆ, ಬಂದೆ ಮಕ್ಕಳಾಗಿಲ್ಲ, ಇವಳು ಕಟ್ಕೊಂಬಂದ್ವಿ, ನಮ್ಮ ವಂಶ ಉದ್ಧಾರ ಆಗೋದು ಹೆಂಗೆ ಅಂತ ನಮ್ಮ ಅತ್ತೆ ಅಂತೂ ದಿನಾನ ಅವ್ರ ತಗ ಆಡ್ಕೊಂತೈತಿ. ನಾನೇನು ಚಿಂತೆ ಮಾಡಕ್ ಹೋಗಲ್ಲ, ಆದಾಗ ಆಗ್ತಾ ಬಿಡು ಅಂತನಾದ್ರೆ ಕಂಡಾರ ಅರ್ಧ ಮಾತಾಡ್ತಾರೆ ಅಕ್ಕಪಕ್ಕಗಳರು. ಹೋಗ್ಲಿ ಬಿಡೆ ಭಾಗ್ಯಮ್ಮ, ನಿನ್ನ ಒಳ್ಳೆತನಕ್ಕೆ ಆ ದೇವರು ನಿನ್ಗೂ ಮಕ್ಕಳು ಫಲ ಕೊಟ್ಟೆ ಕೊಡ್ತಾ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ಸರಿ ನಮ್ಮ ನನಗೊಂದು ಆಗತಕ್ಕನ ನಿನ್ನ ಮಗನೇ ಇದನ್ನಲ್ಲ, ಅವನ ಮಕ್ಕನೇ ನೋಡ್ಕೊಂಡು ಸಂತೋಷ ಪಡ್ತೀನಿ ಬಿಡು. ಅದಕ್ಕೆ ಮತ್ತೆ ನಾನು ದಿನಕ್ಕೆ ಒಂದ್ಸಲನಾದ್ರೂ ಬಂದು ಇವ್ನ ಎತ್ಕೊಂತೀನಿ. ಮಕ್ಕ, ಇವತ್ತು ನಾವು ನಿಮ್ಮ ಹೊಲದಕ್ಕೆ ಹೋಗಿದ್ವಿ ಕಣೆ, ರಾಗಿ ಹೊಲ ಕೊಯ್ಯಕ್ಕೆ. ಹೌದೇನು? ಚೆನ್ನಾಗಾಗಿತ್ತು ರಾಗಿ. ಯಾರ್ಯಾರು ಬಂದಿದ್ರು ಹೊಲ ಕೊಯ್ಯಕ್ಕೆ? ನಾನು, ಗುಂಡಜ್ಜಿ, ಗಂಗಿ, ಆಮೇಲೆ ಸಾಕಮ್ಮ 4 ಹೋಗಿದ್ವಿ. ಕೂಲೇರು ರಂಗಮ್ಮ ಒಬ್ಳು ಬುಸ್ನಾಗ ಅವನು ತೆನೆ ಎಲ್ಲ ಒತ್ತಾಕ್ದ. ನಾವಿಬ್ರು ಹೋಗಿದ್ವಿ. ಒಂದು ಅರ್ಧ ಆತು, ಇನ್ನೂ ಐತಿ. ನಾಳೆ ಕೊಂದಿಟ್ಟು ಕೊಯ್ದ್ರೆ ಆಗುತ್ತೆ. ಹೌದೇನು? ಚೆನ್ನಾಗೈತಾ ರಾಗಿ? ಆಗ್ಬೋದು ಗುಂಡಜ್ಜಿ? ಒಂದು 10-12 ಚೀಲ ಆಗ್ಬೋದು ಕಣಿಲ್ಲ ಸ್ಮಕ್ಕ. ಒಂದು 10 ಚೀಲ ಆದ್ರೆ ನಿಮ್ಗೊಂದು 5 ಚೀಲ, ಅವ್ರಿಗೊಂದು 5 ಚೀಲ ಆಗ್ತಾವೆ ಹೇಳು. ಕೋರಿಗಲ್ವೇ ಮಾಡಿರೋದು ರಂಗಮ್ಮ? ಕಣ್ಗುಂಡಜ್ಜಿ ಕೋರಿಗೇನೆ. ಇನ್ನೇನು ಮಾಡೋಣ, ನಮ್ಮ ಅವನು ದನ ಇದ್ದಾವೆ, ಮಾಡ್ತೀವಿ ಕೊಡ್ರಿ ಅಂತ ಬಂದಿತ್ತಲ್ಲ ರಂಗಕ್ಕ. ಅದಕ್ಕೆ ಮಾಡಮ್ಮ, ಇನ್ನೇನು 1 ಎಕರೆ ಹಂಗೆ ಬಿಟ್ಟಿದೀವಿ ಖಾಲಿ ಜಮೀನು, ನೀರು ಇದ್ದಾವೆ ನಮ್ಮವೇನಿ, ಇಕ್ಕೊಂಡು ಮಾಡ್ರಿ ಅಂತಂದೆ ಹಾಕಿದಾರೆ. ಹೆಂಗೋ ಚೆನ್ನಾಗಾಗೈತತ್ತ. ನಮ್ಗೊಂದು 5 ಚೀಲ ರಾಗಿ ಬರ್ತವೆ, ಅವ್ರಿಗೊಂದು 5 ಚೀಲ ಆಗ್ತವೆ. ಸರಿ ಕಣಿಲ್ಲ ಸ್ಮಕ್ಕ, ಹೋಗ್ತೀನಿ ನಾನು ಮಂತಕ್ಕೆ. ಸರಿ ಅಮ್ಮ ಹೋಗು.
ಗುಂಡಜ್ಜಿ ಬಾ ಕುಕ್ಕ ಬಾ ಹೋಗಿವಂತಿ ನಿನ್ ಸೊಸೆ ಇದ್ದಾಳೆ ಅಡುಗೆ ಮಾಡ್ತಾಳೆ ಕುಕ್ಕ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.